ನೀವು ಸುದೀಪ್ ಸರ್ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಾಗ ಯಾರು ವಿನ್ ಆಗ್ಬೇಕಂದ್ರೆ ಚೈತ್ರ ಅವ್ರು ಅಂತ ಹೆಸರು ತಗೊಳ್ತೀರಿ. ಯಾಕೆ ಅವ್ರ ಹೆಸರು ತಗೊಂಡ್ರಿ ಅಂತ? ಓ ಆ ಮೂಮೆಂಟಲ್ಲಿ ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆಯ್ತಾ. ನನಗೆ ಇನ್ಫ್ಯಾಕ್ಟ್ ಕಂಟೆಸ್ಟೆಂಟ್ ಹೆಸರುಗಳು ನೆನಪಾಗ್ತಿಲ್ಲ ಅಲ್ಲಿ ನಿಂತಾಗ. 50 ದಿನಗಳು ಇದ್ದವರಿಗೆ ಕಂಟೆಸ್ಟ್ ಹೆಸರು ಸಮೇತ ಬ್ಲಾಂಕ್ ಆಗಿ ಹೋಗ್ಬಿಟ್ಟೆ. ನನ್ನ ಆಚೆ ಕಳಿಸ್ತಿದ್ದಾರೆ ಅನ್ನೋ ದುಃಖ ಹೌದು. ಅಲ್ವಾ ನನಗೆ. 50 ದಿನ ಇದೀನಿ ಅನ್ನೋದಕ್ಕಿಂತ 50 ದಿನ ಇದ್ದೇ ಗೊತ್ತಿಲ್ಲ ಅನ್ನೋದಕ್ಕಿಂತ ಬೇಜಾರಾಗ್ತಿದೆ. ಇನ್ನು ಅವ್ರನ್ನೂ ಯಾರನ್ನೂ ನೋಡೋಕ್ಕಾಗಲ್ಲ, ನಂಗೆ ಮನೆ ನೋಡೋಕ್ಕಾಗಲ್ಲ. ಶಿಟ್ ಇಲ್ಲಿಂದ ನಾನು ಹೊರಡ್ಬೇಕಷ್ಟೇ. ಇನ್ನೊಂದು ನಿಮಿಷಕ್ಕೆ ನಾನು ಆ ಸ್ಟೇಜ್ ಹೊರಟೆ ಅಂದರೆ ಮತ್ತೆ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ. ಆ ಬೇಜಾರಲ್ಲಿ ಐ ವಾಸ್ ಬ್ಲ್ಯಾಂಕ್ಡ್ ಔಟ್. ನಂಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆಚೆ ಬರ್ಬೇಕಾದ್ರೆ ನನ್ನ ಹತ್ರ ಚೈತ್ರನೇ ಮಾತಾಡಿದ್ದೀನಿ, ಹೋಗ್ಬೇಡ ನೀನ್ ಇರ್ಬೇಕು ಅಂತ ದುಃಖ ಪಡ್ತಾ ಇದ್ದಿದ್ ವ್ಯಕ್ತಿ ಚೈತ್ರ. ಆಮೇಲೆ ನಂಗೆ ಚೈತ್ರನ ಬಗ್ಗೆ ಏನೂ ಗೊತ್ತಿಲ್ಲ, ಮುಂಚೆನೂ ಗೊತ್ತಿಲ್ಲ, ಇವಾಗ್ಲೂ ಇನ್ನೂ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ತಿಳ್ಕೊಬೇಕು, ಯಾಕೆ ಬಿಸಿ ಇದ್ದೀನಿ ನಾನು 3 days ಇಂದ. ಚೈತ್ರ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ತೋರಿಸ್ತಾ ಇದ್ರು, ಕನ್ಸನ್ ತೋರಿಸ್ತಾ ಇದ್ರು. ನನಗೋಸ್ಕರ ಕಣ್ಣಲ್ಲಿ ನೀರ್ ಹಾಕ್ತಾರೆ ಅಂತಂದಾಗ ಅದು ಜೆನ್ಯೂನ್. ಅದು ಯಾರು ಈಗ ನೀನ್ ಹೋಗ್ಬೇಡ ಅಂತ ಅಳ್ತಾ ಕೇಳೋದು, ಆಮೇಲೆ ನಾನು ಆಚೆ ಬಂದಾಗ್ಲೂ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾರೆ. ಆ ಒಂದು ಬಾಂಡಿಂಗ್ ಇತ್ತು ನನಗೆ, ನನ್ನ ಅವ್ರ ಮಧ್ಯೆ. ಇನ್ಫ್ಯಾಕ್ಟ್ ಧರ್ಮ ಅವ್ರು ಕೂಡ ಅಳ್ತಾ ಇದ್ರು, ಭವ್ಯಾನೂ ಅಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅವ್ರ ಪ್ರೀತಿ ಸಂಪಾದಿಸಿದ್ದೀನಲ್ವಾ ನಾನು. ಆ ಗ್ಯಾಪಲ್ಲಿ ಒಳಗಡೆ ಇದ್ದಾಗ ಒಂದ್ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾ ಇದ್ದಿದ್ದು ಚೈತ್ರ. ಹೆಂಗೇನೆ ಬಿಟ್ಕೊಡ್ತಾ ಇರ್ಲಿಲ್ಲ, ಏನಾದ್ರು ನೋವಾದಾಗ ಓಡ್ ಬರೋಳು, ನೋಡ್ಕೊತಾ ಇದ್ಲು. ಹಾಗಾಗಿ ನಾನು ಚೈತ್ರ ಗೆಲ್ಬೇಕು ಅಂತ ಹೇಳ್ದೆ. ಓಕೆ, ಈಗ ನೀವು ಬರೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಗ್ರೀನು ರೆಡ್ ಅಂತ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಸಿಚುವೇಶನ್ ಏನಾಯ್ತು ಅಂತ ಧರ್ಮ ಅಳ್ತಾ ಸೀದಾ ಒಳಗ್ ಬಂದ್ಬಿಡ್ತಾರೆ, ನೀವು ಹೊರಗೆ ಹೋಗ್ಬಿಡ್ತೀರಿ. ಸೊ ನಿಮ್ಮ ಮಧ್ಯೆ ಅಲ್ಲೇನಾದ್ರೂ ಮಾತುಕತೆ ನಡೀತಾ ಅಂತ ನಿಮ್ಮ ಮತ್ತೆ ಏನು ಮಾತಾಡ್ಲಿಲ್ಲ ಆಕ್ಚುಲಿ. ಅಂದ್ರೆ ಮಾತಾಡೋ ಸ್ಥಿತಿಯಲ್ಲೇ ಇರ್ಲಿಲ್ಲ. ಭವ್ಯ ನಾನು ಧರ್ಮ ಇದ್ದಾಗ ಭವ್ಯ ಅವರು ಸೇಫ್ ಅಂದಿದ ತಕ್ಷಣ ನಾನು ಧರ್ಮ ಇದ್ದೇ ಇರೋದು. ಇಡೀ ಮನೆ ಸೈಲೆಂಟ್. ಬೇಕಂದಿದ ತಕ್ಷಣ ಎಲ್ಲರೂ ಓಡ್ತಿರ್ತಾರೆ, ಏನಾದ್ರು ತಿನ್ನೋದಕ್ಕೆ, ಕಾಫಿ ಟೀ ಕುಡಿಯೋಕ್ಕೆ, ಅಥವಾ ಅವ್ರವ್ರದ್ದೇ ಆದ ಒಂದು ಇದಕ್ಕೆ ವಾಶ್ರೂಮ್ಸ್ ಅಂತ ಓಡ್ತಿರ್ತಾರೆ ಬ್ರೇಕ್ ಕೊಟ್ಟಾಗ. ಸುದೀಪ್ ಸರ್ ಯಾರು ಹೋಗ್ತಾರೆ ಅಥವಾ ಯಾರ್ಯಾರು ಹೋಗ್ತಾರೆ ಆಫ್ಟರ್ ಬ್ರೇಕ್ ನೋಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ತಗೋತಾರೆ, ಟಿವಿ ಆಫ್ ಆಗುತ್ತೆ. ನಾನು ಧರ್ಮ ನಿಂತಿರ್ತೀವಿ ಅಷ್ಟೇ. 15 ನಿಮಿಷ 20 ನಿಮಿಷ ಲಿಟ್ರಲಿ ನಾವಿಬ್ರು ಹಂಗೆ ನಿಂತಿರ್ತೀವಿ, ಎಲ್ಲಾರು ಹಂಗೆ ಕೂತಿರ್ತಾರೆ. ಎಲ್ಲಾರು ಮೌನ ಮನೆಯಲ್ಲಿ, ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ. ಎಲ್ರಿಗೂ ಶಾಕಿಂಗ್ ಇಟ್ ವಾಸ್. ಸೈಲೆಂಟ್ ಆಗಿರ್ತಾರೆ. ಆ ಟೈಮಲ್ಲಿ ಮತ್ತೆ ಸುದೀಪ್ ಸರ್ ಬಂದು ಆಕ್ಟಿವಿಟಿ ರೂಮಿಗೆ ಬನ್ನಿ ಅಂತ ಹೇಳ್ತಾರೆ. ಆಕ್ಟಿವಿಟಿ ರೂಮ್ಗೂ ಅಷ್ಟೇ ನನಗೆ ಯಾರ ಮುಖ ನೋಡೋಕ್ಕೂ ನನ್ನ ಕೈಲಿ ಆಗಲಿಲ್ಲ. ನಾನು ಸುಮ್ಮನೆ ಹಿಂಗೆ ತಲೆ ಬಗ್ಗಿಸ್ಕೊಂಡು ಆಕ್ಟಿವಿಟಿ ರೂಮಿಗೆ ಬಂದೆ. ನಾನು ಧರ್ಮನ ಮುಖನೂ ನೋಡ್ತಾ ಇಲ್ಲ, ಯಾರ ಮುಖನೂ ನೋಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಒಟ್ಟಿಗೆ ಕರೆಸಿದ್ರು, ಇವಾಗ ಒಟ್ಟಿಗೆ ಇಬ್ರು ಡೇಂಜರ್ ಝೋನಿಗೆ ನಿಲ್ಲಿಸಿದ್ದಾರೆ. ಯಾರ್ಯಾರು ಹೋಗ್ತಾರೆ ಅಂತ ಇಬ್ರು ಎಲಿಮಿನೇಟ್ ಮಾಡಿ. ನನಗಂತೂ ಇಬ್ರು ಎಲಿಮಿನೇಟ್ ಆಗೋದು ಇಷ್ಟ ಇರಲಿಲ್ಲ. ಓಕೆ, ಒಟ್ಟಿಗೆ ಕರೆಸಿ ಇಬ್ರು ಒಟ್ಟಿಗೆ ಬಂದು ಒಟ್ಟಿಗೆ ಹೋಗ್ಬಿಟ್ರೆ ಅದೊಂಥರ, ಅದಕ್ಕಿಂತ ಬೇಜಾರು ಇನ್ನೊಂದಿಲ್ಲ. ಅದೊಂಥರ ಲೈಫ್ ಲಾಂಗ್ ಒಂಥರ ಮರೆಯಕ್ಕೆ ಆಗಲ್ಲ, ಆ ಥರ ಆಗ್ಬಿಡುತ್ತೆ ಅಂತ ಅನ್ಕೊಂಡು ನಂಗೆ ಇಬ್ರು ಕಳಿಸ್ಬೇಡಿ, ಒಬ್ರನ್ನ ಕಳಿಸಿ ಯಾರನ್ನಾದ್ರು ಅಂತ ದೇವರಲ್ಲಿ ಬೆಳ್ಕೊಳ್ತಾ ಇದ್ದೆ. ಆ್ಯಂಡ್ ಇನ್ನೊಂದು, ಧರ್ಮ ಅಂತ ಬಂದಾಗ ನಂಗೆ ಯಾವುದೇ ಸ್ವಾರ್ಥ ಬರಲಿಲ್ಲ ಅಲ್ಲಿಂದ. ಅವ್ರು ಹೋಗ್ಬಿಡ್ಲಿ, ನಾನು ಉಳ್ಕೋಬೇಕು ಅಂತಲೂ ನನಗೆ ಕೇಳ್ಕೊಂಡಿಲ್ಲ. ಏನೇ ಬಂದರೂ ಸ್ವೀಕರಿಸೋಣ, ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅಲ್ಟಿಮೇಟ್ಲಿ ನನ್ನ ಮೇಲೆ ರೆಡ್ ಲೈಟ್ ಬಂತು. ನಂಗೆ ಅಲ್ಲೂ ಓವರಾಗಿ ಅಳ್ತಾ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಅವರಿಗೆ ಜಸ್ಟ್ ಕಂಗ್ರ್ಯಾಚುಲೇಷನ್ಸ್ ಧರ್ಮ, ಚೆನ್ನಾಗಿ ಆಟ ಆಡಿ ಗೆದ್ಬಿಟ್ಟು ಬನ್ನಿ ಅಂತ ಒಂದು ವಿಶ್ ಮಾಡ್ತೀನಿ. ಆಮೇಲೆ ಇಮಿಡಿಯೇಟಾಗಿ ಅವ್ರು ಆಚೆ ಹೋಗೋಕ್ಕೆ ಡೋರ್ ಓಪನ್ ಆಗುತ್ತೆ, ಅವ್ರು ಆಚೆ ಹೋಗ್ತಾರೆ. ಈ ಕಡೆಯಿಂದ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಇಬ್ರು ಬಂದು ನನಗೆ ಕಣ್ಣಿಗೆ, ಅಂದರೆ ಅವರು ಫುಲ್ ಮಾಸ್ಕ್, ನಮ್ದು ಯಾರು ಹೊರಗಿನ ಜನ ನೋಡಂಗಿಲ್ವಲ್ಲ, ಅವ್ರು ಬರ್ತಾರೆ, ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಸ್ಟೇಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇಷ್ಟೇ ನಂಗೆ ನೆನಪಿರೋದು. ಅಲ್ಲೂ ಕಾನ್ಫಿಡೆಂಟ್ ಆಗಿದ್ದೆ. ಬಟ್ ಮೈ ಫೇಟ್ ವಿ ಟಿ ನೋಡಿದ ತಕ್ಷಣ ಐ ಬಿಕಮ್ ವೆರಿ ಎಮೋಷನಲ್.